ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಿಕ್ಕರ್ ಕಿಂಗ್ ಮಂಜುನಾಥನಿಂದ ಆ ನಟ ನಟಿಯರಿಗೂ ಕೂಡ ಈಗ ನಡುಕ ಶುರುವಾಗಿದೆ. ಬೆಳ್ಳಿ ತೆರೆಗೂ ಕೋಟಿ ಕೋಟಿ ಸುರಿದಿದ್ರಂತೆ ಈ ಮಂಜುನಾಥ್. ಚಿತ್ರ ನಿರ್ಮಾಪಕರು ನಟ ನಟಿಯರಿಗೂ ಕೂಡ ತಟ್ಟಲಿದ್ಯಾ ಇಡಿ ದಾಳಿಯ ಬಿಸಿ. ಮಂಜುನಾಥ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು ಮಾತ್ರ ಅಲ್ಲ, ಇವರು ಯಾರ್ಯಾರಿಗೆ ಹಣ ಕೊಟ್ಟಿದ್ರು, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವರಿಗೂ ಈಗ ನಡುಕ ಶುರುವಾಗಿದೆ. ನಡುಕ್ತಾ ಇದ್ದಾರೆ ಬಾಲಿವುಡ್ ಸ್ಯಾಂಡಲ್ವುಡ್ ಟಾಪ್ ನಿರ್ಮಾಪಕರು. ಸಿನಿಮಾ ಫೈನಾನ್ಷಿಯರ್ ಆಗಿದ್ರ ಈ ಎಕ್ಸೈಸ್ ಆಫೀಸರ್ ಮಂಜುನಾಥ್ ಬೆಳ್ಳಿ ತೆರೆಗೆ ಸುರಿದಿದ್ದಂತ ಆ ಕೋಟಿ ಕೋಟಿ ಹಣ ಬಂದಿದ್ದೆಲ್ಲಿಂದ, ಯಾವ್ಯಾವ ನಟ ನಟಿಯರ ಜೊತೆ ಇವರಿಗೆ ಈ ಕುಳದ ಡೀಲಿಂಗ್ ಇತ್ತು ಅಂತ, ಇವ್ರಿಗೆ ಯಾರ್ಯಾರ ಜೊತೆಗೆ ಲಿಂಕ್ ಇತ್ತು, ಎಲ್ಲೆಲ್ಲಿ ಹಣ ಸುರಿದಿದ್ರು, ಹಾಗಾದ್ರೆ ಆ ಹಣ ಇವ್ರಿಗೆ ಎಲ್ಲಿಂದ ಬಂತು, ಅದ್ರ ಬಗ್ಗೆನೆ ಸಾಕಷ್ಟು ಮಾಹಿತಿಯನ್ನ ಈಗ ಇಡಿ ಅಧಿಕಾರಿಗಳು ದಾಳಿಯ ಸಂದರ್ಭದಲ್ಲಿ ಕಲೆ ಹಾಕಿದ್ದಾರೆ. ಸಾಕಷ್ಟು ಮೂಲಗಳನ್ನ ಈಗ ಕೆದಕ್ತಾ ಇದ್ದಾರೆ. ಬರೀ ನೋಡಿ, ಅವ್ರ ಆಪ್ತ ವಲಯಕ್ಕೆ ಮಾತ್ರ ಅಲ್ಲ ಈಗ ನಡುಕ, ಅವ್ರ ಜೊತೆಗೆ ಯಾರ್ಯಾರು ಏನೇನ್ ವ್ಯವಹಾರ ವ್ಯಾಪಾರ ಇಟ್ಕೊಂಡಿದ್ರು ಅವರಿಗಷ್ಟೇ ಅಲ್ಲ, ಇವರು ಒಂದಷ್ಟು ಚಿತ್ರ ನಿರ್ಮಾಪಕರು ಮತ್ತೆ ನಟ ನಟಿಯರಿಗೂ ಕೂಡ ಹಣ ಇನ್ವೆಸ್ಟ್ ಮಾಡಿದಾರಂದ್ರೆ, ಅಂದ್ರೆ ಸಿನಿಮಾ ಅಂತ ಬಂದಾಗ ಯಾವುದೋ ಒಂದು ಸಿನಿಮಾ ಹಿಟ್ ಆಗುತ್ತೆ ಅಂತ ಬಂದ್ರೇನೋ, ಅಥವಾ ಅವ್ರು ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಯಾರೋ ಒಬ್ರು ಉದ್ಯಮಿನೋ ಅಥವಾ ತುಂಬಾ ದುಡ್ಡಿರುವಂತ ಶ್ರೀಮಂತನೋ ಇನ್ವೆಸ್ಟ್ ಮಾಡೋದು ಕಾಮನ್. ಆದ್ರೆ ಮಂಜುನಾಥ್ ಅವರು ನಮ್ಮ ರಾಜ್ಯದ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ. ಇವರಿಗೆ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು, ಇಷ್ಟೆಲ್ಲ ಆಸ್ತಿ ಗಳಿಸಿದ್ ಹೇಗೆ, ಅದು ಕಡಲಾಚೆಗೆ ಶ್ರೀಲಂಕಾ, ಚೀನಾ, ಸಿಂಗಪೂರ್ ಇಲ್ಲೆಲ್ಲ ಕೂಡ ಲಿಂಕ್ ಇದೆ ಅಂದ್ರೆ ಸಾಮಾನ್ಯನ? ಎಷ್ಟು ವರ್ಷಗಳಿಂದ ಈ ಡೀಲಿಂಗ್ ನಡೀತಾ ಇದೆ. ಅನೇಕ ಅಪಾರ್ಟ್ಮೆಂಟ್ಗಳಿವೆ, ಐಷಾರಾಮಿ ಬಂಗ್ಲೆಗಳು ಇನ್ನು ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ. ಜೊತೆಗೆ ಹಣ ಅಂತ ಬಂದಾಗ ಆ ಹಣ ಹೊಳೆಯಂತೆ ಹರಿತಾ ಇದೆ. ಎಲ್ಲಿಂದ ಬಂದಿದ್ದು ಹಾಗಾದ್ರೆ ಹಣ, ಯಾವ ರೀತಿ ಇವ್ರ ಹಣವನ್ನ ಗಳಿಸಿದ್ದು, ಅದ್ರ ಬಗ್ಗೆನೇ ದಾಖಲೆಗಳನ್ನ ಕೇಳ್ತಾ ಇರೋದು ಇಡಿ ಅಧಿಕಾರಿಗಳು. ಈಗ ಬರೀ ಇವ್ರ ಬುಡಕ್ ಮಾತ್ರ ಅಲ್ಲ, ಇವರಿಂದ ಯಾರ್ಯಾರು ಹಣ ಪಡ್ಕೊಂಡಿದ್ದಾರೋ, ಇವ್ರು ಯಾವ್ಯಾವ ಸಿನಿಮಾಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೋ, ಯಾವ ನಟ ನಟಿಯರ ಜೊತೆಗೆ ಇವ್ರಿಗೆ ಲಿಂಕ್ ಇದೆಯೋ, ನಿರ್ಮಾಪಕರ ಜೊತೆಗೆ ಲಿಂಕ್ ಇದೆಯೋ, ಅವ್ರೆಲ್ರಿಗೂ ಕೂಡ ಇಡಿ ಶಾಕ್, ಇಡಿ ಬಿಸಿ ತಟ್ಟಬಹುದು. ನಿಮ್ಮ ಮನೆಯಲ್ಲೂ ಕೂಡ ಬಂದು ರೇಡ್ ಮಾಡುವಂತ ಪರಿಸ್ಥಿತಿ ಬರಬಹುದು. ನೋಡಿ, ಇವರಿಗೆ 1.5 ವರ್ಷದಿಂದ ಇವ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು ಇಡಿ ಅಧಿಕಾರಿಗಳು. ಅಂತದ್ರಲ್ಲಿ ಇವ್ರ ಜೊತೆಗೆ ಯಾರ್ಯಾರಿಗೆ ಲಿಂಕ್ ಇದೆ, ಯಾರು ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಯಾರ್ಯಾರ ಜೊತೆಗೆ ಹಣ ಟ್ರಾನ್ಸಾಕ್ಷನ್ ಆಗ್ತಿದೆ, ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೇನ್ ಜಾಸ್ತಿ ಸಮಯ ಬೇಕಾಗಿಲ್ಲ. ಕಲೆ ಹಾಕಿರ್ಬಹುದು ಈಗಾಗ್ಲೇ. ಸೊ ಇಡಿ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಇನ್ನೂ ಯಾರ್ಯಾರು ಲಾಕ್ ಆಗ್ತಾರೆ ನೋಡೋಣ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್. ರಾಜೇಶ್, ಮಂಜುನಾಥ್ ಅವರ ಮನೆ ಕಚೇರಿಗಳ ಮೇಲೆ ದಾಳಿ ನಡೆದು ಸಾಕಷ್ಟು ದಾಖಲೆಗಳು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದಾಳಿ ಇನ್ನು ಕಂಟಿನ್ಯೂ ಆಗ್ತಾ ಇದೆಯಾ, ಹೇಗೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈಗ? ಸೌಖ್ಯ ಅಂತಂದ್ರೆ ಬೆಳಗಿನ ಜಾವ 6 ಗಂಟೆಗೆ ಏನೋ ಮಂಜುನಾಥ್ ಅವರ ಮನೆ ಮೇಲೆ ದಾಳಿ ನಡೆಸತಕ್ಕಂಥದ್ದು. ಏನು ಇಡಿ ಅಧಿಕಾರಿಗಳು ಅಂದ್ರೆ ಗೋವಾ, ಬೆಂಗಳೂರು ಹಾಗೂ ರಾಜಸ್ಥಾನ ಏನು 10 ತಂಡಗಳು ಏನು ಇವತ್ತು ಬಂದು ಅವರ ನಿವಾಸದ ಮೇಲೆ ಏನು ದಾಳಿ ಮಾಡ್ತಕ್ಕಂಥ. ನಿವಾಸ ಅಷ್ಟೇ ಅಲ್ಲ, ಅವರು ಖಾಸಗಿ ಕಚೇರಿ ಆಗಿರ್ಬೋದು, ಸ್ನೇಹಿತರ ಮನೆ ಆಗಿರ್ಬೋದು, ಸ್ನೇಹಿತೆಯರ ಮನೆ ಆಗಿರ್ಬಹುದು, ಅವರ ಸಂಬಂಧಿಕರಾಗಿರ್ಬೋದು, ಎಲ್ಲಾ ನಿಟ್ಟಿನಲ್ಲಿ ಕೂಡ ಸುಮಾರು 10-12 ಕಡೆ ಇವತ್ತು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಮಾಡಿ ಹಲವಾರು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು.
ಇವಾಗಲೂ ಕೂಡ ದಾಖಲಾತಿಗಳನ್ನ ಕಂಟಿನ್ಯೂ ಆಗಿ ಪರಿಶೀಲನೆ ಮಾಡ್ತಾ ಇದ್ರೆ ಕೂಡ ನಾಳೆ ಕೂಡ ಈ ದಾಳಿ ಮುಂದುವರಿತಕ್ಕಂಥ ಹೇಳುದು. ಈ ದಾಳಿ ವೇಳೆ ಸಾಕಷ್ಟು ಬಾಂಡ್ಗಳು ಸಿಕ್ಕಿರ್ತಕ್ಕಂಥದ್ದು, ಬಾಂಡ್ಗಳ ಜೊತೆಗೆ ಏನು ಬಾರ್ಗಳ ಲೈಸೆನ್ಸ್ ಸಂಬಂಧಪಟ್ಟಂತೆ ಕೆಲವು ಲೈಸೆನ್ಸ್ಗಳು ಸಿಕ್ಕಿರ್ತಕ್ಕಂಥದ್ದು, ಆಮೇಲೆ ಕೆಲವು ವ್ಯವಹಾರ ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಹಲವಾರು ದಾಖಲೆಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಮೈಸೂರಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಚಿನ್ನ ಆಗಿರ್ಬೋದು, ಇನ್ನಿತರ ದಾಖಲಾತಿ ವಶಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸದ್ಯ ಈ ಎಲ್ಲವನ್ನು ದಾಖಲಾತಿ ವಶಪಡಿಸಿಕೊಂಡು ನಂತರ ಏನಂತಂದ್ರೆ ಈ ಸಂಬಂಧಪಟ್ಟ ಒಂದು ಕ್ಲಾರಿಫಿಕೇಶನ್ ಅನ್ನ ಮಂಜುನಾಥ್ ಅವ್ರನ್ನ ಕೇಳ್ತಾರೆ. ಅದರಿಂದ ಉತ್ತರ ಸಮರ್ಪಕ ಬರಲೇ ಇದ್ರೆ ಆ ವೇಳೆಯಲ್ಲಿ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ಅರೆಸ್ಟ್ ಮಾಡಿ ನಂತರ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಸೌಖ್ಯ ರಾಜೇಶ್, ನೀವು ಮೈಸೂರ್ ಬಗ್ಗೆ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಮೈಸೂರಿನಲ್ಲಿರುವಂತ ಯಮುನಾ ಮತ್ತು ಸುಲೋಚನಾ ಯಾರವರು? ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ? ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಸಿಕ್ಕಿದೆ? ಎಸ್ ಓಕೆ ಅಂತಂದ್ರೆ ಇವರು 2012ರಲ್ಲಿ ಮೈಸೂರಿನಲ್ಲಿ ಅಬಕಾರಿ DC ಆದಂತ ಸಂದರ್ಭದಲ್ಲಿ ಆ ವೇಳೆಯಲ್ಲಿ ಯಮುನಾ ಅವ್ರನ್ನವರು ಇವರು ಅಬಕಾರಿ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಸೊ ಅವಾಗ ಇವರ ನಡುವೆ ಒಂದು ಸ್ನೇಹವನ್ನು ಬೆಳೆಯುತ್ತೆ. ಆಮೇಲೆ ಅವರು ಇವರಿಗೆ ಸಾಕಷ್ಟು ಆಪ್ತರಾಗ್ತಾರೆ. ಆಪ್ತರಂತ ಸಂದರ್ಭದಲ್ಲಿ ಅವರು ವಾಲಂಟರಿ ಆಗಿ ರಿಟರ್ನ್ ತೆಗೆದುಕೊಂಡ ನಂತರ ಅವರಿಗೆ ಬೇನಾಮಿ ಆಸ್ತಿಯನ್ನ ಮಾಡಿದ ನಿಟ್ಟಿನಲ್ಲಿ ಎಲ್ಲೋ ED ಅಧಿಕಾರಿಗಳು ಸಾಕಷ್ಟು ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ದಾಖಲೆಗಳು ಕೂಡ ಈಗ ಲಭ್ಯ ಇರ್ತಕ್ಕಂಥದ್ದು. ಇದಕ್ಕಿಂತ ಪೂರ್ವವಾಗಿ ED ಅಧಿಕಾರಿಗಳು ಅಂತಂದ್ರೆ ಅವರಿಗೆ ಕಳೆದ ಒಂದೂವರೆ ವರ್ಷಗಳಿಂದನೂ ಅವರ ಮೇಲೆ ಹದ್ದಿನ ಕಣ್ಣ ಇಟ್ಟಿರ್ತಾರೆ. ಯಾಕೆ ಅವ್ರ ಚಲವಣೆಗಳು ಏನು, ಅವ್ರು ಯಾವ ರೀತಿ ಅಂತಂದ್ರೆ ಈ ಹಣವನ್ನ ವರ್ಗಾವಣೆ ಮಾಡ್ತಾರೆ. ಯಾಕಂದ್ರೆ ಇದು ಕೇವಲ ಬರೀ ಅಕ್ರಮ ಆಸ್ತಿ ಗಳಿಕೆ ಅಷ್ಟೇ ಅಲ್ಲ, ಇದು ಬೇರೆ ಬೇರೆ ಹೊರ ರಾಷ್ಟ್ರಗಳಲ್ಲಿ ಹವಾಲಾ ಮನಿ ಇರುತ್ತೆ, ಅದನ್ನೆಲ್ಲ ಟ್ರಾನ್ಸಾಕ್ಷನ್ ಕೂಡ ಸಾಕಷ್ಟು ಕಲೆ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಅಂತಂದ್ರೆ ಅದನ್ನ ಆಧರಿಸಿ ಏನಂತಂದ್ರೆ ED ಅಧಿಕಾರಿಗಳು ಬೆಳಗಿನ ಜಾವನೆ ಅವರ ಮನೆಗೆ ಅಂತಂದ್ರೆ ದಾಳಿ ಮಾಡಿ ಅಗತ್ಯ ಇನ್ನಷ್ಟು ದಾಖಲಾತಿಗಳ ಕಲೆ ಹಾಕುವಂತ ಕೆಲಸಕ್ಕೂ ಮುಂದಾಗಿರ್ತಕ್ಕಂಥದ್ದು. ಸತ್ಯ. ಓಕೆ, ಥ್ಯಾಂಕ್ ಯು ರಾಜೇಶ್ ಡೀಟೇಲ್ಸ್ಗೆ.